ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇವತ್ತು ನಾವು ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ BA ತೃತೀಯ ಸೆಮಿಸ್ಟರ್ನ ಮಧ್ಯಕಾಲೀನ ಭಾರತದ ಇತಿಹಾಸದ ಒಂದು ಪಠ್ಯವನ್ನು ಅಧ್ಯಯನ ಮಾಡೋಣ. ಈ ಒಂದು ಅವಧಿಯಲ್ಲಿ ಖಿಲ್ಜಿ ವಂಶದ ಸ್ಥಾಪನೆಯ ಕುರಿತು ಅಧ್ಯಯನವನ್ನು ಮಾಡಲಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಖಿಲ್ಜಿಗಳು ಯಾವ ರೀತಿ ತಮ್ಮ ಆಡಳಿತವನ್ನು ಭಾರತದಲ್ಲಿ ಸ್ಥಾಪನೆ ಮಾಡಿದರು, ಜಲಾಲುದ್ದೀನ್ ಫಿರೋಜ್ ಶಾ ಖಿಲ್ಜಿಯ ಬಾಲ್ಯ ಮತ್ತು ಏಳಿಗೆ, ಜೊತೆಗೆ ಅವನು ಯಾವ ರೀತಿ ಖಿಲ್ಜಿ ವಂಶದ ಆಡಳಿತವನ್ನು ಪ್ರಾರಂಭಿಸಿದ, ಆ ನಂತರ ಜಲಾಲುದ್ದೀನ್ ಖಿಲ್ಜಿಯ ಆಂತರಿಕ ಆಡಳಿತ ನೀತಿ ಮತ್ತು ವಿದೇಶಾಂಗ ನೀತಿಯನ್ನು ನಾವು ಅಧ್ಯಯನ ಮಾಡಲಿದ್ದೇವೆ. ಕೊನೆಯದಾಗಿ ಜಲಾಲುದ್ದೀನ್ ಫಿರೋಜ್ ಶಾ ಖಿಲ್ಜಿ ಯಾವ ರೀತಿ ಅಲ್ಲಾವುದ್ದೀನ್ ಖಿಲ್ಜಿಯಿಂದ ಕೊಲೆಯಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತ ಪ್ರಾರಂಭವಾಯಿತು ಎನ್ನುವ ಅಂಶದ ವಿಷಯದ ಬಗ್ಗೆ ಅಧ್ಯಯನ ಮಾಡಬಹುದು. ಖಿಲ್ಜಿ ವಂಶ. ವಿದ್ಯಾರ್ಥಿಗಳೇ, ಈ ಖಿಲ್ಜಿ ವಂಶದ ಪರಿಚಯ ಯಾವ ರೀತಿ ಆಯ್ತಪ್ಪ ಅಂದರೆ 1206ರಿಂದ 1290ರವರೆಗೆ ಸುಮಾರು 84 ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂತಹ ಈ ಗುಲಾಮ ಸಂತತಿಯ ಆಳ್ವಿಕೆಯನ್ನು ಕಿತ್ತೊಗೆದು ಭಾರತದಲ್ಲಿ ಅಂದರೆ ದೆಹಲಿಯಲ್ಲಿ ತನ್ನದೇ ಆದಂತಹ ಈ ಖಿಲ್ಜಿ ವಂಶದ ಆಡಳಿತವನ್ನು ಜಲಾಲುದ್ದೀನ್ ಫಿರೋಜ್ ಶಾ ಖಿಲ್ಜಿ ಸ್ಥಾಪನೆ ಮಾಡ್ತಾನೆ. ಇವರ ಮೂಲವನ್ನು ನಾವು ಅಧ್ಯಯನ ಮಾಡುತ್ತಾ ಹೋದಾಗ ಖಿಲ್ಜಿ ವಂಶದ ಮೂಲವನ್ನು ಅಧ್ಯಯನ ಮಾಡುತ್ತಾ ಹೋದಾಗ ಇವರು ಸಾಮಾನ್ಯವಾಗಿ ಮೂಲತಃ ತುರ್ಕ್ ವಂಶದ ಒಂದು ಖಿಲ್ಜಿ ಪಂಗಡದವರು ಎನ್ನುವ ಮಾಹಿತಿ ನಮಗೆ ತಿಳಿದುಬರುತ್ತದೆ. ಏಕೆಂದರೆ ಇವರು ಮೊದಲು ತುರ್ಕ್ ಬುಡಕಟ್ಟಿಗೆ ಸೇರಿದಂತಹ ತುರ್ಕಿಸ್ತಾನದ ಒಂದು ಜನಾಂಗವಾಗಿದ್ದು ದೀರ್ಘಕಾಲದ ನಂತರ ವಲಸೆ ಬಂದು ಅಫ್ಘಾನಿಸ್ತಾನದಲ್ಲಿರುವಂಥ ಒಂದು ಹೆಲ್ಮಂಡ್ ಕಣಿವೆಯಲ್ಲಿ ನೆಲೆಸುತ್ತಾರೆ. ಆ ಹೆಲ್ಮಂಡ್ ಪ್ರದೇಶದಲ್ಲಿ ದೀರ್ಘಕಾಲ ನೆಲೆಸಿದ್ದ ಕಾರಣದಿಂದ ಆ ಹೆಲ್ಮಂಡ್ ಕಣಿವೆಗೆ ಖಿಲ್ಜಿ ಎಂದು ಕರೆಯಲಾಗುತ್ತದೆ. ಆ ಒಂದು ಪ್ರದೇಶದಲ್ಲಿ ನೆಲೆಸಿರುವಂತಹ ಈ ಒಂದು ವಂಶದವರಿಗೆ ಮುಂದೆ ಖಿಲ್ಜಿ ವಂಶದವರು, ಖಿಲ್ಜಿ ಸಂತತಿಯವರು ಎಂದು ಕರೆಯಲಾಗುತ್ತದೆ. ಆ ಕಾರಣದಿಂದ ಖಿಲ್ಜಿ ವಂಶದವರು ಕೂಡ ಮೂಲತಃ ತುರ್ಕ್ ವಂಶದ ಒಂದು ಪಂಗಡದವರು ಎಂದು ಹೇಳಬಹುದು. ಸ್ನೇಹಿತರೆ, ವಿದ್ಯಾರ್ಥಿಗಳೇ, ಇವರು ಗುಲಾಮಿ ಸುಲ್ತಾನರ ಆಡಳಿತ ಕಾಲದಲ್ಲಿ ಭಾರತಕ್ಕೆ ವಿವಿಧ ಸೇವೆಗಳನ್ನು ಹರಿಸುತ್ತಾ ಬರುತ್ತಾರೆ. ಅದರಲ್ಲೂ ಮುಖ್ಯವಾಗಿ ಗುಲಾಮರಾಗಿ ಸೇವೆ ಸಲ್ಲಿಸುತ್ತಾ ಜೊತೆಗೆ ತಮ್ಮ ಒಂದು ಸ್ಥಾನವನ್ನು ಹೆಚ್ಚಳ ಮಾಡಿಕೊಳ್ಳುತ್ತಾ ಸೈನಿಕರಾಗಿ ಹಾಗೂ ತಮ್ಮ ಪ್ರಭಾವವನ್ನು ಹಂತ ಹಂತವಾಗಿ ಹೆಚ್ಚಳ ಮಾಡಿಕೊಳ್ಳುತ್ತಾ ವಿವಿಧ ಹುದ್ದೆಗಳಲ್ಲಿ ಗುಲಾಮಿ ಸುಲ್ತಾನರ ಕಾಲದಲ್ಲಿ ಸೇವೆಗಳನ್ನು ಸಲ್ಲಿಸುತ್ತಾರೆ. ವಿದ್ಯಾರ್ಥಿಗಳೇ, ನಂತರ ಇವರು ಜಲಾಲುದ್ದೀನ್ ಖಿಲ್ಜಿ ಎಂಬ ಪ್ರಭಾವ ವ್ಯಕ್ತಿ ಮುಂದೆ ಆ ಗುಲಾಮಿ ವಂಶದವರನ್ನು ಕಿತ್ತೊಗೆದು ತನ್ನದೇ ಆದಂತಹ ಖಿಲ್ಜಿ ಸಂತತಿಯನ್ನು ಸ್ಥಾಪನೆ ಮಾಡುತ್ತಾನೆ. ವಿದ್ಯಾರ್ಥಿಗಳೇ, ಈಗ ನಾವು ಆ ಖಿಲ್ಜಿ ವಂಶದ ಸ್ಥಾಪಕನಾದಂತಹ ಜಲಾಲುದ್ದೀನ್ ಫಿರೋಜ್ ಶಾ ಖಿಲ್ಜಿಯ ಬಗ್ಗೆ ಅಧ್ಯಯನ ಮಾಡೋಣ. ವಿದ್ಯಾರ್ಥಿಗಳೇ, ಜಲಾಲುದ್ದೀನ್ ಫಿರೋಜ್ ಶಾ ಖಿಲ್ಜಿ ಕ್ರಿಸ್ತಶಕ 1290ರಿಂದ 1296. ಸ್ನೇಹಿತರೆ, ಇವನು ಖಿಲ್ಜಿ ವಂಶದ ಸ್ಥಾಪಕನಾಗಿ 1290ರಿಂದ 1296ರವರೆಗೆ ಸುಮಾರು 6 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸುತ್ತಾನೆ. ಇವನ ಒಂದು ಬಾಲ್ಯದ ಬಗ್ಗೆ ನಮಗೆ ಹೆಚ್ಚು ಮಾಹಿತಿ ಸಿಗಲ್ಲ. ಏಕೆಂದರೆ ಇವರು ಗುಲಾಮರಾಗಿ ಭಾರತಕ್ಕೆ ವಲಸೆ ಬಂದಂತಹ ಒಂದು ವಂಶದವರು. ಇವನು ಇಲ್ತಮಷ್ ಹಾಗೂ ಬಲ್ಬನ್ ರ ಆಳ್ವಿಕೆಯ ಕಾಲದಲ್ಲಿ ವಿವಿಧ ಹಂತದಲ್ಲಿ ಇವನು ಕರ್ತವ್ಯವನ್ನು ನಿರ್ವಹಿಸುತ್ತಾನೆ. ವಿದ್ಯಾರ್ಥಿಗಳೇ, ಅದರಲ್ಲೂ ಮುಖ್ಯವಾಗಿ ಸೈನಿಕರಾಗಿ ಕೆಲಸ ನಿರ್ವಹಿಸುತ್ತಾನೆ. ಜೊತೆಗೆ ಇವನು ಸೈನಿಕನಾಗಿ ನಿರ್ವಹಿಸಿದಂತಹ ಕೆಲಸದ ಒಂದು ಕಾರ್ಯಕ್ಷಮತೆಯ ಆಧಾರದ ಮೇಲೆ ಅವನನ್ನು ಸರ್-ಇ ಜಾಂದಾರ್ ಅಂದರೆ ಸುಲ್ತಾನನ ಅಂಗರಕ್ಷಾ ಪಡೆಯ ನಾಯಕನ ಹುದ್ದೆಗೆ ನೇಮಕ ಮಾಡಲಾಗುತ್ತದೆ. ಈ ರೀತಿ ಜಲಾಲುದ್ದೀನ್ ಫಿರೋಜ್ ಶಾ ಖಿಲ್ಜಿ ಒಂದೊಂದೇ ಹಂತವನ್ನು ಏಳಿಗೆಯನ್ನು ಸಾಧಿಸುತ್ತಾ ಹೋಗ್ತಾನೆ ಈ ಗುಲಾಮಿ ಸಂತತಿಯ ಆಳ್ವಿಕೆಯ ಕಾಲದಲ್ಲಿ. ಮುಂದೆ ವಿದ್ಯಾರ್ಥಿಗಳೇ, ಬಲ್ಬನ್ನ ಆಳ್ವಿಕೆ ನಂತರದ ಕಾಲದಲ್ಲಿ ಇವನನ್ನು
ಸಮಾನ ಪ್ರಾಂತ್ಯದ ರಾಜ್ಯಪಾಲನನ್ನಾಗಿ ಕೂಡ ನೇಮಕ ಮಾಡಲಾಗುತ್ತದೆ ವಿದ್ಯಾರ್ಥಿಗಳೇ. ಕೊನೆಯಲ್ಲಿ ಕೈಕುಬಾದ್ನ ಒಂದು ಆಡಳಿತ ಸಂದರ್ಭದಲ್ಲಿ ಸೈನಿಕ ಮಂತ್ರಿ ಹರೀಸ್ ಇ ಉಮಾಲಿಕ್ ಎಂಬ ಉನ್ನತ ಹುದ್ದೆಯನ್ನು ದೆಹಲಿ ಸುಲ್ತಾನರ ಒಂದು ಗುಲಾಮಿ ವಂಶದ ಆಳ್ವಿಕೆಯ ಕಾಲದಲ್ಲಿ ಇವನು ಪಡೆಯುತ್ತಾನೆ. ಕೈಕುಬಾದ್ ಇವನಿಗೆ ಶಹಿಸ್ತಾ ಖಾನ್ ಎಂಬ ಬಿರುದನ್ನು ನೀಡುತ್ತಾನೆ ವಿದ್ಯಾರ್ಥಿಗಳೇ. ಆ ಒಂದು ಸಮಯದಲ್ಲಿ ಕೈಕುಬಾದ್ನ ಅಸಮರ್ಥ ಆಡಳಿತ, ದುರ್ಬಲ ಸುಲ್ತಾನನ ಸಮಯದಲ್ಲಿ ಇವನು ತನ್ನ ಪ್ರಭಾವವನ್ನು ಹೆಚ್ಚಳ ಮಾಡಿಕೊಂಡು ಸಾಕಷ್ಟು ಶಕ್ತಿಶಾಲಿ ಹಾಗೂ ಪ್ರಬಲ ನಾಯಕನಾಗಿ ಹೊರಹೊಮ್ಮುತ್ತಾನೆ ವಿದ್ಯಾರ್ಥಿಗಳೇ. ಈ ಜಲಾಲುದ್ದೀನ್ ಖಿಲ್ಜಿ ಮುಂದೆ ಕ್ರಿಸ್ತ ಶಕ 1290ರಲ್ಲಿ ಕೈಕುಬಾದ್ ಮತ್ತು ಕಯ್ಯೂಮರ್ 3 ವರ್ಷದ ಮಗು ಇಬ್ಬರನ್ನೂ ಕೊಂದು ಈ ಖಿಲ್ಜಿ ಸಂತತಿಯ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾನೆ. ಅಂದರೆ ಗುಲಾಮಿ ಸಂತತಿಯ ಆಳ್ವಿಕೆಯನ್ನು ಕೊನೆ ಮಾಡಿ ತನ್ನದೇ ಆದಂತಹ ಖಿಲ್ಜಿ ವಂಶದ ಆಳ್ವಿಕೆಯನ್ನು 1590ರಲ್ಲಿ ಇವನು ಪ್ರಾರಂಭ ಮಾಡ್ತಾನೆ. ವಿದ್ಯಾರ್ಥಿಗಳೇ, ಇವನು 1290 ಜೂನ್ 13ರಂದು ಪಂಜಾಬಿನಲ್ಲಿರುವಂತಹ ಕಿಲೋಬ್ರಿ ಅಥವಾ ಕೈಲೋಕರಿ ಎಂಬ ಸ್ಥಳದಲ್ಲಿ ಸುಲ್ತಾನ್ ಪಟ್ಟವನ್ನು ಅಲಂಕರಿಸುತ್ತಾನೆ ವಿದ್ಯಾರ್ಥಿಗಳೇ. ನಂತರ ಜಲಾಲುದ್ದೀನ್ ಫಿರೋಜ್ ಶಾ ಖಿಲ್ಜಿಯ ಆಡಳಿತ ನೀತಿಯನ್ನು ನೋಡೋದಾದರೆ, ಸುಲ್ತಾನ್ ಜಲಾಲುದ್ದೀನ್ ಖಿಲ್ಜಿ ಸುಲ್ತಾನ್ ಪದವಿಗೆ ಬಂದಾಗ 70 ವರ್ಷದ ವಯೋವೃದ್ಧನಾಗಿದ್ದ. ಅಂದರೆ ಸುಮಾರು 70 ವರ್ಷದ ವಯೋವೃದ್ಧನಾದ ಕಾರಣ ಸಾಮಾನ್ಯವಾಗಿ ಅವನಲ್ಲಿ ಯಾವುದೇ ತರಹದ ಹೋರಾಟದ ಒಂದು ಗುಣ ಇರೋದಿಲ್ಲ ವಿದ್ಯಾರ್ಥಿಗಳೇ. ಅವನು ಒಂದು ಸೌಮ್ಯ ಸ್ವಭಾವದ ಕರುಣಾಮಯಿ ಸುಲ್ತಾನನಾಗಿದ್ದ. ಜೊತೆಗೆ ಸದಾ ಶಾಂತಿಯನ್ನೇ ಬಯಸುವಂತಹ ಶಾಂತಿಪ್ರಿಯ ಸುಲ್ತಾನನಾಗಿದ್ದ. ಇದರೆಲ್ಲದರ ಜೊತೆಗೆ ಅವನಲ್ಲಿ ಸುಲ್ತಾನನಿಗಿರಬೇಕಾದಂತಹ ಗಾಂಭೀರ್ಯ, ಚಾಣಾಕ್ಷತೆ ಹಾಗೂ ರಾಜನಿಪುಣತೆ ಅವನಲ್ಲಿರಲಿಲ್ಲ. ಈ ಕಾರಣದಿಂದ ಅವನ ಕಾಲದಲ್ಲಿ ಸಾಕಷ್ಟು ದಂಗೆ ಪ್ರಾರಂಭವಾಗುತ್ತವೆ ವಿದ್ಯಾರ್ಥಿಗಳೇ. ಜೊತೆಗೆ ಬಲ್ಬನ್ ಜಾರಿಗೆ ತಂದಿದ್ದ ರಕ್ತ ಮತ್ತು ಕಬ್ಬಿಣದ ನೀತಿಯನ್ನು ಕೈಬಿಟ್ಟಿದ್ದನು ಈ ಜಲಾಲುದ್ದೀನ್ ಫಿರೋಜ್ ಶಾ ಖಿಲ್ಜಿ. ಅಂದರೆ ವಿರೋಧಿಗಳನ್ನು ಬಹಳಷ್ಟು ಕ್ರೂರವಾಗಿ ಶಿಕ್ಷೆಗೆ ಒಳಪಡಿಸುವಂತಹ ರಕ್ತ ಮತ್ತು ಕಬ್ಬಿಣದ ನೀತಿಯನ್ನು ಕೈಬಿಟ್ಟು ವಿರೋಧಿಗಳನ್ನು, ದಂಗೆ ಎದ್ದವರನ್ನು, ತಪ್ಪಿತಸ್ಥರನ್ನು ಕ್ಷಮೆ ನೀಡುವಂತಹ ಕ್ಷಮಾಗುಣವನ್ನು ಹೊಂದಿರುತ್ತಾನೆ ಈ ಸುಲ್ತಾನ್ ಜಲಾಲುದ್ದೀನ್ ಫಿರೋಜ್ ಶಾ ಖಿಲ್ಜಿ. ಇವನು 70 ವರ್ಷದವನಾಗಿದ್ದಂತಹ ಕಾರಣದಿಂದ ರಾಜ್ಯವನ್ನು ವಿಸ್ತರಿಸಿ ಒಂದು ಸುಭದ್ರವಾಗಿರುವಂತಹ, ಸದೃಢ, ವಿಶಾಲವಾದ ಸಾಮ್ರಾಜ್ಯ, ವಿಶಾಲ ಸರ್ಕಾರ, ಉತ್ತಮ ಸರ್ಕಾರ ಸ್ಥಾಪನೆ ಮಾಡುವ ಚೈತನ್ಯ ಇವನಿಗಿರಲಿಲ್ಲ. ಸುಲ್ತಾನನಾದ ನಂತರ ಇವನು ಹೊಸ ಅಧಿಕಾರಿಗಳನ್ನು ನೇಮಕ ಮಾಡದೆ ಹಳೆಯ ಅಧಿಕಾರಿಗಳನ್ನು ಮುಂದುವರಿಸುತ್ತಾನೆ ವಿದ್ಯಾರ್ಥಿಗಳೇ. ಇವನು ಕೊನೆಯವರೆಗೂ ಸಮೇತ ಶತ್ರುಗಳ ವಿರುದ್ಧ ಯಾವುದೇ ತರಹದ ಕಠಿಣ ನೀತಿಯನ್ನು ಅನುಸರಿಸೋದೇ ಇಲ್ಲ. ಇಷ್ಟು ಇವನ ಆಡಳಿತ ನೀತಿಯನ್ನು ನೋಡಬಹುದು ವಿದ್ಯಾರ್ಥಿಗಳೇ. ಮುಂದೆ ನಾವು ಜಲಾಲುದ್ದೀನ್ ಫಿರೋಜ್ ಶಾ ಖಿಲ್ಜಿಯ ಆಡಳಿತದ ಪ್ರಮುಖ ಘಟನೆಗಳು, ಇವನ ಆಡಳಿತ ಸಂದರ್ಭದಲ್ಲಿ ನಡೆದಂತಹ ಪ್ರಮುಖ ಘಟನೆಗಳು ಎಂದರೆ ಅವು 3 ಇವೆ. ಅದರಲ್ಲಿ ಫಸ್ಟ್ ಒನ್ ಮಲ್ಲಿಕ್ ಚಜ್ಜುವಿನ ದಂಗೆ 1591, ಎರಡನೆಯದು ಕಳ್ಳರ ಮತ್ತು ದರೋಡೆಕೋರರ ಹಾವಳಿ, ಮೂರನೇದು ಸಿದ್ದಿ ಮೌಲನ ಪ್ರಕರಣ. ಈ 3 ಇವನ ಆಡಳಿತ ಸಂದರ್ಭದಲ್ಲಿ ನಡೆದಂತಹ ಪ್ರಮುಖ ಘಟನೆಗಳಾಗಿವೆ. ಅದರಲ್ಲಿ ಮೊದಲನೆಯದು ಮಲ್ಲಿಕ್ ಜಜ್ಜುವಿನ ದಂಗೆ 1291ರಲ್ಲಿ ಈ ಒಂದು ಘಟನೆ ಜರುಗುತ್ತೆ. ಎಲ್ಲಿಯಪ್ಪ ಅಂತಂದರೆ ಕಾರಾ ಮತ್ತು ಮಣಿಪುರದ ಒಂದು ಪ್ರಾಂತ್ಯಾಧಿಕಾರಿಯಾಗಿ ಮಲ್ಲಿಕ್ ಜಜ್ಜು ಜಲಾಲುದ್ದೀನ್ ಕಾಲದಲ್ಲಿಯೂ ಕೂಡ ಮುಂದುವರಿಯುತ್ತಾನೆ. ಈ ಮಲ್ಲಿಕ್ ಜಜ್ಜು ಬಲ್ಬನನ ಸೋದರಳಿಯನಾದ ಮಲ್ಲಿಕ್ ಜಜ್ಜು ಜಲಾಲುದ್ದೀನ್ ಖಿಲ್ಜಿ ಸಾಮ್ರಾಜ್ಯವನ್ನು ಸ್ಥಾಪಿಸಿರುವುದನ್ನು ವಿರೋಧಿಸ್ತಾ ಇರ್ತಾನೆ. ಹಾಗಾಗಿ ಹಲವಾರು ಅಧಿಕಾರಿಗಳ ನೆರವಿನಿಂದ 1290 ಇವನು ಕಾರಾ ಮತ್ತು ಮಣಿಪುರದ
ಒಂದು ಪ್ರದೇಶದಲ್ಲಿ ದಂಗೆ ಏಳುತ್ತಾನೆ. ದಂಗೆ ಎದ್ದ ಮಲ್ಲಿಕ್ ಚಜ್ಜುವನ್ನು ಶಿಕ್ಷಿಸಲೆಂದು ಜಲಾಲುದ್ದೀನ್ ಖಿಲ್ಜಿ ತನ್ನ ಸೈನ್ಯವನ್ನು ತೆಗೆದುಕೊಂಡು ಹೋಗುತ್ತಾನೆ. ಆದರೆ ಅದಕ್ಕೂ ಮುಂಚೆ ಸುಲ್ತಾನನ ಎರಡನೇ ಮಗನಾದ ಅರ್ಕಾಲಿಕ್ ಖಾನ್ ವೇಗವಾಗಿ ಮುನ್ನುಗ್ಗಿ ಅವನನ್ನು ಬದೂನ್ ಪ್ರದೇಶದಲ್ಲಿ ಬಂಧಿಸಿ ತನ್ನ ತಂದೆಯಾದ ಸುಲ್ತಾನ್ ಮುಂದೆ ತಂದು ನಿಲ್ಲಿಸುತ್ತಾನೆ. ಆದರೆ ಆ ಸುಲ್ತಾನನಾದ ಜಲಾಲುದ್ದೀನ್ ಫಿರೋಜ್ ಶಾ ಖಿಲ್ಜಿ ತನ್ನ ಹಿಂದಿನ ಸಂತತಿಯ ರಾಜಮನೆತನದ ಬಗ್ಗೆ ಅಂದರೆ ಬಲ್ಬನನ ಬಗ್ಗೆ ಹೊಂದಿರುವಂತಹ ಭಕ್ತಿ ಮತ್ತು ನಿಷ್ಠೆಗೆ ಪ್ರತೀಕವಾಗಿ ಆ ಮಲ್ಲಿಕ್ ಚಜ್ಜುವನ್ನು ಕ್ಷಮಿಸಿ ಬಿಡುಗಡೆ ಮಾಡುತ್ತಾನೆ. ಏಕೆಂದರೆ ಜಲಾಲುದ್ದೀನ್ ಸಿಂಹಾಸನಕ್ಕಾಗಿ ರಕ್ತಪಾತ ನಡೆಸುವುದಕ್ಕೆ ಸಿದ್ಧನಿರಲಿಲ್ಲ. ಇದು ಮಲ್ಲಿಕ್ ಚಜ್ಜುವಿನ ದಂಗೆ. ಇವನ ಆಡಳಿತದ ಸಂದರ್ಭದಲ್ಲಿ ನಡೆದಂತಹ ಮೊದಲನೆಯ ಘಟನೆ. ಎರಡನೆಯದು ಕಳ್ಳರ ಮತ್ತು ದರೋಡೆಕೋರರ ಹಾವಳಿ. ಜಲಾಲುದ್ದೀನ್ ಕಾಲದಲ್ಲಿ ಇವನ ಉದಾರ ನೀತಿಯಿಂದ ದೆಹಲಿಯ ಸುತ್ತಮುತ್ತ ಸಾಕಷ್ಟು ಕಳ್ಳರು ಮತ್ತು ದರೋಡೆಕೋರರು ಸಾಮಾನ್ಯ ಜನರನ್ನು, ವ್ಯಾಪಾರಿಗಳನ್ನು ಸಾಕಷ್ಟು ಕೊಲೆ, ದರೋಡೆಗಳ ಮೂಲಕ ಸಾಕಷ್ಟು ಕಿರುಕುಳ ಕೊಡ್ತಾ ಇರ್ತಾರೆ. ಈ ಕಳ್ಳರ ಮತ್ತು ದರೋಡೆಕೋರರನ್ನು ನಿರ್ಮೂಲನೆ ಮಾಡಲು ಅವರನ್ನು ಶಿಕ್ಷಿಸಲೆಂದು ಒಂದು ಸೈನ್ಯವನ್ನು ಸಿದ್ಧತೆ ಮಾಡಲಾಗುತ್ತದೆ. ಆ ಒಂದು ಸೈನ್ಯ ದೆಹಲಿಯ ಸುತ್ತಮುತ್ತ ಇರುವ ಸುಮಾರು 1,000ಕ್ಕೂ ಹೆಚ್ಚು ಕಳ್ಳರನ್ನು ಮತ್ತು ದರೋಡೆಕೋರರನ್ನು ಬಂಧಿಸಿ ಸುಲ್ತಾನನ ಮುಂದೆ ತಂದು ನಿಲ್ಲಿಸುತ್ತಾರೆ. ಆದರೆ ಸುಲ್ತಾನ್ ತನ್ನ ಉದಾರ ನೀತಿಯನ್ನು ಎಲ್ಲಿಯೂ ಮುಂದುವರಿಸಿ ಆ ಕಳ್ಳರನ್ನು ಮತ್ತು ದರೋಡೆಕೋರರನ್ನು ಕಳ್ಳತನದಿಂದ ಮತ್ತು ದರೋಡೆತನದಿಂದ ಆಗುವ ಪರಿಣಾಮಗಳ ಬಗ್ಗೆ ಉಪದೇಶವನ್ನು ನೀಡಿ ಅವರನ್ನು ಬಂಗಾಳಕ್ಕೆ ಗಡೀಪಾರು ಮಾಡಿ ಅಲ್ಲಿ ಅವನನ್ನು ಬಿಡುಗಡೆ ಮಾಡಲಾಗುತ್ತದೆ. ಸ್ನೇಹಿತರೆ, ಇದು ಕಳ್ಳರ ಮತ್ತು ದರೋಡೆಕೋರರ ಹಾವಳಿ. ನೆಕ್ಸ್ಟ್ ಮೂರನೇ ಘಟನೆ ಸಿದ್ದಿ ಮೌಲನ ಪ್ರಕರಣ. ಇದು ಪ್ರಮುಖ ಘಟನೆಯಾಗಿದೆ. ಈ ಸಿದ್ದಿ ಮೌಲನ ಒಂದು ಪ್ರಕರಣ. ಈ ಸಿದ್ದಿ ಮೌಲ ಇವನು ದೆಹಲಿಯಲ್ಲಿ ವಾಸವಿದ್ದ ಪ್ರಸಿದ್ಧ ಧಾರ್ಮಿಕ ಸಂತನಾಗಿದ್ದ. ಒಂದು ದೊಡ್ಡ ಅನಾಥಾಶ್ರಮವನ್ನು ಕಟ್ಟಿ ಸಾವಿರಾರು ಜನರಿಗೆ ಅನ್ನದಾನ ಮತ್ತು ಧಾರ್ಮಿಕ ಬೋಧನೆ ಮಾಡುತ್ತಾ ತನ್ನ ಜೀವನವನ್ನು ಸಾಗಿಸುತ್ತಾ ಇದ್ದ. ಇವನು ದೆಹಲಿಯ ಅಧಿಕಾರಿಗಳು, ಸರದಾರರು ಜೊತೆ ಉತ್ತಮ ಸಂಬಂಧವನ್ನು ಸಹ ಹೊಂದಿದ್ದನು. ಆದರೆ ಒಂದು ಸಂದರ್ಭದಲ್ಲಿ ಜಲಾಲುದ್ದೀನ್ ಖಿಲ್ಜಿಗೆ ಒಂದು ವಿಷಯ ಕಿವಿಗೆ ಬೀಳುತ್ತೆ. ಅದು ಏನಪ್ಪ ಅಂತಂದರೆ, ದೆಹಲಿಯ ಅಮೀರರು ಮತ್ತು ಸರದಾರರು ಇವನ ಜೊತೆ ಸೇರಿ ಸುಲ್ತಾನನನ್ನು ಕೊಲೆ ಮಾಡೋದಕ್ಕೆ ಸಂಚು ರೂಪಿಸಿದ್ದಾರೆ ಎಂದು ತಿಳಿಯುತ್ತದೆ. ಇದರಿಂದ ಸುಲ್ತಾನ ಜಲಾಲುದ್ದೀನ್ ಫಿರೋಜ್ ಶಾ ಖಿಲ್ಜಿ ಸಿದ್ದಿ ಮೌಲನನ್ನು ಬಂಧಿಸಿ ತರಲು ಆದೇಶವನ್ನು ಮಾಡುತ್ತಾನೆ. ಆ ಆದೇಶದ ಪ್ರಕಾರ ಸಿದ್ದಿ ಮೌಲನನ್ನು ಸುಲ್ತಾನನ ಮುಂದೆ ತಂದು ನಿಲ್ಲಿಸುತ್ತಾರೆ. ಅವನನ್ನು ಯಾವುದೇ ವಿಚಾರಣೆ ಮಾಡದೆ ಆನೆಕಾಲಿನಿಂದ ತುಳಿಸಿ ಸಾಯಿಸುತ್ತಾರೆ. ಯಾಕೆಂದರೆ ಈ ಮೇಲೆ ಜಲಾಲುದ್ದೀನ್ ಖಿಲ್ಜಿಯ ಉದಾರ ಮನೋಭಾವದ 2 ಉದಾಹರಣೆ ನೋಡಿದ್ವಲ್ಲ. ಒಂದು ಮಲ್ಲಿಕ್ ಚಜ್ಜುವಿನ ದಂಗೆ, ಎರಡನೆಯದು ಕಳ್ಳರ ಮತ್ತು ದರೋಡೆಕೋರರಿಗೆ ಉಪದೇಶ ನೀಡಿ ಬಿಡುಗಡೆ ಮಾಡಿದ್ದು. ಇನ್ನೂ ಹಲವು ಘಟನೆಗಳನ್ನು ನೋಡಿಕೊಂಡು ಅವನ ಆಪ್ತನಾದ ಮಲ್ಲಿಕ್ ಅಹ್ಮದ್ ಶಾ ಜಲಾಲುದ್ದೀನ್ ಖಿಲ್ಜಿಗೆ ಒಂದು ಸಂದೇಶವನ್ನು ತಿಳಿಸ್ತಾನೆ. ಏನಪ್ಪ ಅಂದರೆ, ಸುಲ್ತಾನನಾದವನು ಆಳಬೇಕು, ಸರ್ಕಾರದ ಸೂತ್ರಗಳನ್ನು ಅನುಸರಿಸಬೇಕು, ಇಲ್ಲವಾದರೆ ಸಿಂಹಾಸನ ತ್ಯಜಿಸಲು ಸಿದ್ಧನಾಗಬೇಕು ಎಂದು ತಿಳಿಸುತ್ತಾನೆ. ವಿದ್ಯಾರ್ಥಿಗಳೇ, ಇದೇ ಕಾರಣದಿಂದ ಈ ಸಿದ್ದಿ ಮೌಲನ ಒಂದು ಪ್ರಕರಣದಲ್ಲಿ ವಿಚಾರಣೆ ಮಾಡೋದಿಲ್ಲ ಈ ಸುಲ್ತಾನ್ ಜಲಾಲುದ್ದೀನ್ ಫಿರೋಜ್ ಶಾ ಖಿಲ್ಜಿ.
ಈ ಸಿದ್ಧಿಮೌಲ ಕೇವಲ ಧಾರ್ಮಿಕ ಉಪದೇಶ ನೀಡುತ್ತಾ ಬಂದಿರುವಂತಹ ವ್ಯಕ್ತಿ. ಆದರೆ ದೆಹಲಿಯ ಅಮೀರರು ಮತ್ತು ಇತರರ ಜೊತೆ ಸಂಚು ರೂಪಿಸಿ ಸುಲ್ತಾನ್ ಪದವಿಯಿಂದ ಕೆಳಗಿಳಿಸುತ್ತಾನೆ ಎಂಬ ಒಂದು ಸುಳ್ಳು ಸುದ್ದಿಯ ಆಧಾರದ ಮೇಲೆ ಸಿದ್ಧಿಮೌಲನನ್ನು ಯಾವುದೇ ವಿಚಾರಣೆ ಮಾಡದೆ ಆ ಆಪಾದನೆಯ ಮೇಲೆ ಅವನನ್ನು ಮರಣದಂಡನೆಗೆ ಗುರಿಪಡಿಸಿ ಆನೆಕಾಲಿನಿಂದ ತುಳಿಸಿ ಕೊಲೆ ಮಾಡಲಾಗುತ್ತದೆ. ಇಷ್ಟು ಇವನ ಆಡಳಿತ ಸಂದರ್ಭದಲ್ಲಿ ನಡೆದಂತಹ ಪ್ರಮುಖ ಘಟನೆಗಳು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಒನ್ ನಾವು ಜಲಾಲುದ್ದೀನ್ ಫಿರೋಜ್ ಶಾ ಖಿಲ್ಜಿಯ ವಿದೇಶಾಂಗ ನೀತಿಯ ಬಗ್ಗೆ, ಅವನು ಮಾಡಿರುವ ಕೆಲವು ಸೈನಿಕ ಸಾಧನೆಗಳ ಬಗ್ಗೆ ಅಧ್ಯಯನ ಮಾಡೋಣ. ಇವನು 1890ರಲ್ಲಿ ಅಧಿಕಾರಕ್ಕೆ ಬಂದಾಗ 70 ವರ್ಷದ ವಯೋವೃದ್ಧನಾಗಿದ್ದ. ಹಾಗಾಗಿ ಸಾಮ್ರಾಜ್ಯದ ವಿಸ್ತರಣೆ, ಸಾಮ್ರಾಜ್ಯದ ಸಂಘಟನೆ, ಸದೃಢ ಆಡಳಿತವನ್ನು ಸ್ಥಾಪನೆ ಮಾಡಲು ಇವನು ಪ್ರಯತ್ನ ಮಾಡಲಿಲ್ಲ. ಇವನು ಆಂತರಿಕ ನೀತಿಯಂತೆ ವಿದೇಶಾಂಗ ನೀತಿಯೂ ಸಹ ಬಹಳಷ್ಟು ಶಾಂತಿಯುತವಾಗಿತ್ತು. ಇವನ ಕಾಲದಲ್ಲಿ 3 ಘಟನೆಗಳು ವಿದ್ಯಾರ್ಥಿಗಳೇ, ಇವನ ಕಾಲದಲ್ಲಿ 3 ಘಟನೆಗಳನ್ನು ನಾವು ಸೈನಿಕ ಸಾಧನೆಗಳಲ್ಲಿ ನೋಡಬಹುದು. ಅದರಲ್ಲಿ ಫಸ್ಟ್ ಒನ್ ರಣತಂಬೂರ್ ದಾಳಿಯ ವಿಫಲ ಯತ್ನ. 1890ರಲ್ಲಿ ಈ ಸ್ನೇಹಿತರೆ 1890ರಲ್ಲಿ ಈ ನಕಾಶೆಯಲ್ಲಿ ಕಾಣಿಸ್ತಿರುವಂತಹ ದೆಹಲಿಯಲ್ಲಿ ಈ ಜಲಾಲುದ್ದೀನ್ ಫಿರೋಜ್ ಶಾ ಖಿಲ್ಜಿ ಈ ರಣತಂಬೂರ್ ಮೇಲೆ ದಾಳಿ ಮಾಡ್ತಾನೆ. ಯಾಕಪ್ಪ ಅಂತಂದರೆ ಈ ರಣತಂಬೂರಿನಲ್ಲಿ ಚೌಹಾಣ್ ದೊರೆಯಾದಂತಹ ರಾಣಾ ಅಮೀರ ದೇವನು ರಾಜ್ಯ ವಿಸ್ತರಣಾ ನೀತಿಯನ್ನು ಅನುಸರಿಸುತ್ತಾ ಇರ್ತಾನೆ. ಆ ರಾಜ್ಯ ವಿಸ್ತರಣಾ ನೀತಿಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಈ ಜಲಾಲುದ್ದೀನ್ ಫಿರೋಜ್ ಶಾ ಖಿಲ್ಜಿ ಅವನ ಮೇಲೆ ದಾಳಿ ಮಾಡುತ್ತಾನೆ. ಈ ಒಂದು ದಾಳಿಯು ವಿಫಲ ರೀತಿಯಲ್ಲಿ ಕೊನೆಗೊಳ್ಳುತ್ತೆ. ಯಾಕೆಂದರೆ ಈ ದಾಳಿಯನ್ನು ರಾಣಾ ಅಮೀರ ದೇವ ಯಶಸ್ವಿಯಾಗಿ ಸಮರ್ಥವಾಗಿ ಎದುರಿಸುತ್ತಾನೆ. ಜೊತೆಗೆ ಜಲಾಲುದ್ದೀನ್ ಖಿಲ್ಜಿ ಕೆಲವು ಕಾರಣಗಳನ್ನು ನೀಡಿ ಈ ರಣತಂಬೂರ್ ದಾಳಿಯನ್ನು ಹಿಂದೆ ತೆಗೆದುಕೊಳ್ತಾನೆ. ಅದರಲ್ಲಿ ಪ್ರಮುಖ ಕಾರಣ ಏನಪ್ಪ ಅಂತಂದರೆ, ನಮಗೆ ಕೋಟೆಗಿಂತ ಮುಸ್ಲಿಂ ಬಾಂಧವರ ತಲೆಗಳು ಮುಖ್ಯ, ಮುಸ್ಲಿಂ ರಕ್ತಪಾತವನ್ನು ತಡೆಯಲು ನಾವು ಹಿಂದಿರುಗಿದೆವು ಎಂದು ಹೇಳುತ್ತಾ ಈ ದಾಳಿ ವಿಫಲ ರೀತಿಯಲ್ಲಿ ಕೊನೆಗೊಳ್ಳುತ್ತೆ ವಿದ್ಯಾರ್ಥಿಗಳೇ. ಸೆಕೆಂಡ್ ಒನ್ನು ಮಂಗೋಲರ ದಾಳಿಯನ್ನು ತಡೆಗಟ್ಟಿದನು. 1292ರಲ್ಲಿ ಮಂಗೋಲರ ದಾಳಿಯನ್ನು ತಡೆಗಟ್ಟಿದನು. ಈ ಮಂಗೋಲರು ವಾಯುವ್ಯ ಭಾರತದಲ್ಲಿ ಪದೇ ಪದೇ ಸುಲ್ತಾನರ ಗಡಿ ಭಾಗದಲ್ಲಿ ದಾಳಿಯನ್ನು ಮಾಡುತ್ತಿರುತ್ತಾರೆ. ಅದೇ ರೀತಿ 1292ರಲ್ಲಿ ದೆಹಲಿಯ ಗಡಿ ಭಾಗದಲ್ಲಿ ದಾಳಿ ಮಾಡುತ್ತಾರೆ. ಈ ದಾಳಿಯನ್ನು ಮಂಗೋಲರ ಹಲಗುವಿನ ಮೊಮ್ಮಗನಾದ ಅಬ್ದುಲ್ ನಾಯಕತ್ವದಲ್ಲಿ ಮಂಗೋಲರ ಹಲಗುವಿನ ಮೊಮ್ಮಗನಾದ ಅಬ್ದುಲ್ ನಾಯಕತ್ವದಲ್ಲಿ ಪಂಜಾಬ್ ಮತ್ತು ಮುಲ್ತಾನ್ ಪ್ರದೇಶದಲ್ಲಿ ದಾಳಿ ಮಾಡಲಾಗುತ್ತದೆ. ಈ ದಾಳಿಯನ್ನು ಜಲಾಲುದ್ದೀನ್ ಖಿಲ್ಜಿ ತಡೆಗಟ್ಟುವಲ್ಲಿ ಮತ್ತು ಸೋಲಿಸುವುದರಲ್ಲಿ ಯಶಸ್ವಿಯಾಗುತ್ತಾನೆ. ಸೋತ ಮಂಗೋಲರು ಜಲಾಲುದ್ದೀನ್ ಜೊತೆ ಸಂಧಾನವನ್ನು ಮಾಡಿಕೊಳ್ಳುತ್ತಾರೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಮೂರನೆಯ ಘಟನೆ ಬಂದ್ಬಿಟ್ಟು ಮಾಳ್ವಾ ಮತ್ತು ದೇವಗಿರಿಗಳ ಮೇಲೆ ಮಾಡಿರುವ ದಂಡಯಾತ್ರೆಗಳು. ಈ 2 ದಂಡಯಾತ್ರೆಗಳ ಪ್ರಮುಖ ದಂಡನಾಯಕ ಇವನ ಅಳಿಯನಾದ ಅಲ್ಲಾವುದ್ದೀನ್ ಖಿಲ್ಜಿ ಆಗಿರುತ್ತಾನೆ. ಕ್ರಿಸ್ತಶಕ 1292ರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಮಾಳ್ವಾದ ಭಿಲ್ಸಾದ ಮೇಲೆ ಆಕ್ರಮಣ ಮಾಡಿ ಅದನ್ನು ವಶಪಡಿಸಿಕೊಂಡು ಅಲ್ಲಿರುವಂತಹ ಅಪಾರವಾದ ಸಂಪತ್ತನ್ನು ದೋಚಿಕೊಂಡು ಬಂದು ಅದರಲ್ಲಿ ಕೆಲವು ಸಂಪತ್ತನ್ನು ಸುಲ್ತಾನನಿಗೆ ನೀಡುತ್ತಾನೆ. ನಂತರ ಅಲ್ಲಾವುದ್ದೀನ್ ಖಿಲ್ಜಿ 1296ರಲ್ಲಿ ಅಂದರೆ 2ನೇ ದಾಳಿಯನ್ನು ಈ ಯಾದವ ದೇವಗಿರಿಯ ಮೇಲೆ ಮಾಡುತ್ತಾನೆ.
ಆದರೆ ಅಲ್ಲಾವುದ್ದೀನ್ ಖಿಲ್ಜಿ ಈ ದಾಳಿಯನ್ನು ಸುಲ್ತಾನನಾದ ಜಲಾಲುದ್ದೀನ್ ಖಿಲ್ಜಿಯ ಪೂರ್ವ ಅನುಮತಿ ಪಡೆಯದೆ ಮಾಡಿರುತ್ತಾನೆ ವಿದ್ಯಾರ್ಥಿಗಳೇ. ಯಾವಾಗ ಅಂದರೆ 1296ರಲ್ಲಿ. ಆ ಸಮಯದಲ್ಲಿ ಈ ದೇವಗಿರಿಯನ್ನು ಯಾದವ ಕುಲದ ರಾಮಚಂದ್ರ ದೇವ ಆಳುತ್ತಿದ್ದನು. ಈ ರಾಮಚಂದ್ರ ದೇವನನ್ನು ಸೋಲಿಸಿ ಅಪಾರ ಸಂಪತ್ತನ್ನು ದೋಚಿಕೊಂಡು ಹೋಗುತ್ತಾನೆ ಈ ಅಲ್ಲಾವುದ್ದೀನ್ ಖಿಲ್ಜಿ. ನೋಡಿ ಸ್ನೇಹಿತರೆ, ಈ ರಾಮಚಂದ್ರ ದೇವನನ್ನು ಸೋಲಿಸಿ ಅಪಾರ ಸಂಪತ್ತನ್ನು ಅವನಿಂದ ಕಾಣಿಕೆಯಾಗಿ ಪಡೆಯುತ್ತಾನೆ ಈ ಅಲ್ಲಾವುದ್ದೀನ್ ಖಿಲ್ಜಿ. ದೇವಗಿರಿಯ ಮೇಲೆ ಗಳಿಸಿದಂತಹ ಅಪಾರ ಸಂಪತ್ತು ಮತ್ತು ಐಶ್ವರ್ಯವನ್ನು ಸುಲ್ತಾನನಾದ ಜಲಾಲುದ್ದೀನ್ ಜೊತೆ ಖಿಲ್ಜಿಯು ಹಂಚಿಕೊಳ್ಳಲು ಇಚ್ಛೆಪಡುವುದಿಲ್ಲ. ಜೊತೆಗೆ ಇವನಿಗೆ ಒಂದು ಆಸೆ ಇರುತ್ತೆ, ಏನೆಂದರೆ ಹೇಗಾದರೂ ಸುಲ್ತಾನ್ ಪದವಿಯನ್ನು ತಾನು ಪಡೆಯಬೇಕೆಂದು ಆಸೆ ಇರುತ್ತೆ ಈ ಅಲ್ಲಾವುದ್ದೀನ್ ಖಿಲ್ಜಿಗೆ. ಈ ಸಂದರ್ಭದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಒಂದು ಸಂಚನ್ನು ಸಮೇತ ನಡೆಸ್ತಾನೆ ಈ ಅಲ್ಲಾವುದ್ದೀನ್ ಖಿಲ್ಜಿ. ಆ ಸಂಚು ಏನಪ್ಪ ಅಂತಂದರೆ ನಾವು ಮುಂದೆ ನೋಡೋಣ. ಹೀಗೆ ಜಲಾಲುದ್ದೀನ್ ಖಿಲ್ಜಿಯ ಕಾಲದಲ್ಲಿ 3 ಸೈನಿಕ ಸಾಧನೆಗಳನ್ನು ನಾವು ನೋಡಬಹುದು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಒನ್, ಕೊನೆಯದಾಗಿ ಜಲಾಲುದ್ದೀನ್ ಖಿಲ್ಜಿಯ ಕೊಲೆ. ಈ ಜಲಾಲುದ್ದೀನ್ ಖಿಲ್ಜಿಯ ಯಾವ ರೀತಿ ಜಲಾಲುದ್ದೀನ್ ಖಿಲ್ಜಿ ಅವನತಿಯನ್ನು ಕಾಣುತ್ತಾನೆ ಅಂತ ನಾವು ನೋಡೋದಾದರೆ, ಅಲ್ಲಾವುದ್ದೀನ್ ಖಿಲ್ಜಿ ದೇವಗಿರಿಯ ಮೇಲೆ ದಾಳಿ ಮಾಡಿ ತಂದಿದ್ದ ಅಪಾರ ಪ್ರಮಾಣದ ಸಂಪತ್ತನ್ನು ಸುಲ್ತಾನ್ ಜೊತೆ ಹಂಚಿಕೊಳ್ಳಲು ಇವನಿಗೆ ಇಷ್ಟ ಇರೋದಿಲ್ಲ. ಜೊತೆಗೆ ದೆಹಲಿಯ ಸಿಂಹಾಸನವನ್ನು ನಾನು ಹೇಗಾದರೂ ಮಾಡಿ ಪಡೆಯಬೇಕು ಎಂಬ ಬಹುದೊಡ್ಡ ಆಸೆ ಅಲ್ಲಾವುದ್ದೀನ್ ಖಿಲ್ಜಿಗೆ ಇರುತ್ತದೆ. ಆ ಕಾರಣದಿಂದ ದೇವಗಿರಿಯ ಮೇಲೆ ದಾಳಿ ಮಾಡಿ ನಂತರ ಇವನು ಜಲಾಲುದ್ದೀನ್ ಖಿಲ್ಜಿಗೆ ಒಂದು ಸುದ್ದಿಯನ್ನು ತಿಳಿಸುತ್ತಾನೆ. ಅದು ಏನಪ್ಪ ಅಂತ ಅಂದರೆ, ತಾನು ಸುಲ್ತಾನನ ಒಪ್ಪಿಗೆ ಪಡೆಯದೆ ದೇವಗಿರಿಯ ಮೇಲೆ ದಂಡಯಾತ್ರೆಯನ್ನು ಕೈಗೊಂಡಿದ್ದು ಮಹಾ ಅಪರಾಧವಾಗಿದೆ. ಆದ್ದರಿಂದ ನಾನು ಬಹಳಷ್ಟು ಭಯಭೀತನಾಗಿದ್ದೇನೆ. ಈ ಸಂದರ್ಭದಲ್ಲಿ ಸುಲ್ತಾನನೇ ಸ್ವತಃ ಮಣಿಪುರಕ್ಕೆ ಬಂದು ಕ್ಷಮಿಸಬೇಕು. ಕ್ಷಮಿಸಿದ ನಂತರ ತಾನು ದೇವಗಿರಿಯಿಂದ ತಂದ ಸಂಪೂರ್ಣ ಸಂಪತ್ತನ್ನು ನಾನು ಸುಲ್ತಾನನಿಗೆ ನೀಡುತ್ತೇನೆ. ಒಂದು ವೇಳೆ ಸುಲ್ತಾನ್ ನನ್ನನ್ನು ಕ್ಷಮಿಸದೇ ಇದ್ದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಅಥವಾ ಬಂಗಾಳಕ್ಕೆ ಓಡಿ ಹೋಗುತ್ತೇನೆ ಎಂದು ಪತ್ರವನ್ನು ಜಲಾಲುದ್ದೀನ್ ಖಿಲ್ಜಿಗೆ ಬರೆಯುತ್ತಾನೆ ಈ ಅಲ್ಲಾವುದ್ದೀನ್ ಖಿಲ್ಜಿ. ಹೀಗೆ ಜಲಾಲುದ್ದೀನ್ ಖಿಲ್ಜಿಯ ಅಳಿಯನಾದ ಅಲ್ಲಾವುದ್ದೀನ್ ಖಿಲ್ಜಿಯ ಸಂಚಿಗೆ ಬಲಿಯಾಗಲು ಹೋಗ್ತಾ ಇರ್ತಾನೆ ಈ ಸುಲ್ತಾನ್ ಜಲಾಲುದ್ದೀನ್ ಫಿರೋಜ್ ಶಾ ಖಿಲ್ಜಿ. ಆ ಸಂದರ್ಭದಲ್ಲಿ ಜಲಾಲುದ್ದೀನ್ ಖಿಲ್ಜಿಗೆ ಅವನ ಆಸ್ಥಾನದಲ್ಲಿದ್ದ ಬಹಳಷ್ಟು ನೋಬೆಲ್ಲರು ಸಲಹೆ ನೀಡುತ್ತಾರೆ. ಅಲ್ಲಾವುದ್ದೀನ್ ಖಿಲ್ಜಿ ನಿನ್ನ ವಿರುದ್ಧ ಸಂಚು ರೂಪಿಸಿ ನಿನ್ನ ಸುಲ್ತಾನ್ ಪಟ್ಟವನ್ನು ಪಡೆಯಲು ಸಂಚು ಮಾಡಿದ್ದಾನೆ ಎಂದು ಮಾಹಿತಿಯನ್ನು ತಿಳಿಸುತ್ತಾರೆ. ಆದರೂ ಕೂಡ ಜಲಾಲುದ್ದೀನ್ ಖಿಲ್ಜಿ ತನ್ನ ಅಳಿಯನಾದ ಅಲ್ಲಾವುದ್ದೀನ್ ಖಿಲ್ಜಿಯ ಮೇಲಿನ ಪ್ರೇಮದಿಂದ ಆ ನೋಬೆಲ್ಲರ ಇಚ್ಛೆಗೆ ವಿರುದ್ಧವಾಗಿ ಮಣಿಪುರಕ್ಕೆ ಹೋಗಲು ಸಿದ್ಧನಾಗುತ್ತಾನೆ. ಸುಲ್ತಾನನಾದ ಜಲಾಲುದ್ದೀನ್ ಖಿಲ್ಜಿ ನದಿಯ ಮೂಲಕ ಸಾಗಿದರೆ ಅಹಮದ್ ಶಾಹನ ನೇತೃತ್ವದಲ್ಲಿ ಒಂದು ಸೈನ್ಯ ನದಿಯ ದಂಡೆಯ ಮೂಲಕ ಅವನ ಜೊತೆ ಹಿಂಬಾಲಿಸುತ್ತದೆ. ಆ ಸಂದರ್ಭದಲ್ಲಿ ಸುಲ್ತಾನ್ ಮಣಿಪುರಕ್ಕೆ ಇನ್ನೇನು ತಲುಪಬೇಕು. ಅಲ್ಲಾವುದ್ದೀನ್ ಖಿಲ್ಜಿ ಸುಲ್ತಾನ್ ಜಲಾಲುದ್ದೀನ್ ಖಿಲ್ಜಿಗೆ ಇನ್ನೊಂದು ವಿಷಯವನ್ನು ತಿಳಿಸುತ್ತಾನೆ. ಏನಪ್ಪ ಅಂತಂದರೆ, ತನ್ನ ಕೆಲವೇ ಸಹಾಯಕರೊಡನೆ ತನ್ನನ್ನು ಭೇಟಿಯಾಗಬೇಕು. ಜೊತೆಗೆ ಅಹಮದ್ ಶಾಹನ ನೇತೃತ್ವದಲ್ಲಿ ಬರುವಂತಹ ಸೈನ್ಯ ನದಿಯನ್ನು ದಾಟಬಾರದು ಎಂದು ಬೇಡಿಕೆಯನ್ನು ತಿಳಿಸುತ್ತಾನೆ ಈ ಅಲ್ಲಾವುದ್ದೀನ್ ಖಿಲ್ಜಿ.
ಆಗಲೂ ಸಹ ಜಲಾಲುದ್ದೀನ್ ಖಿಲ್ಜಿ ತನ್ನ ನೋಬೆಲ್ಲರ ಸಲಹೆಯನ್ನು ಮೀರಿ ಆ ಸೈನ್ಯವನ್ನು ಬಿಟ್ಟು ತನ್ನ ಕೆಲವೇ ಸೈನಿಕರೊಂದಿಗೆ ಅಲ್ಲಾವುದ್ದೀನ್ ಖಿಲ್ಜಿಯನ್ನು ಭೇಟಿ ಮಾಡಲು ಬರುತ್ತಾನೆ. ನಂತರ ಅಲ್ಲಾವುದ್ದೀನ್ ಖಿಲ್ಜಿ ಸುಲ್ತಾನನಿಗೆ ಕೊನೆ ಬೇಡಿಕೆಯನ್ನು ಸಲ್ಲಿಸುತ್ತಾನೆ. ಏನೆಂದರೆ, ಸುಲ್ತಾನನಾದ ಜಲಾಲುದ್ದೀನ್ ಖಿಲ್ಜಿ ಕೇವಲ ಶಸ್ತ್ರರಹಿತ ಕೆಲವೇ ಸಹಾಯಕರೊಂದಿಗೆ ಬರಬೇಕು ಎಂದು ಬೇಡಿಕೆಯನ್ನು ಸಲ್ಲಿಸುತ್ತಾನೆ. ನೋಡಿ, 76 ವರ್ಷದ ವಯೋವೃದ್ಧನಾದ ಜಲಾಲುದ್ದೀನ್ ಖಿಲ್ಜಿ ತನ್ನ ಅಳಿಯನಾದ ಅಲ್ಲಾವುದ್ದೀನ್ ಖಿಲ್ಜಿಯ ಮೇಲಿನ ಪ್ರೀತಿಯಿಂದ ಯಾವುದೇ ರೀತಿಯ ಅನುಮಾನ ಪಡದೆ ಅವನ ಹೇಳಿದ ಸ್ಥಳಕ್ಕೆ ಕೆಲವೇ ಸೈನಿಕರೊಡನೆ ಶಸ್ತ್ರರಹಿತವಾಗಿ ಬರುತ್ತಾನೆ. ಈ ಕಡೆ ಅಲ್ಲಾವುದ್ದೀನ್ ಖಿಲ್ಜಿ ಪೂರ್ವಯೋಜಿತ ಸಂಚಿನಂತೆ ಸುಲ್ತಾನ್ ಜಲಾಲುದ್ದೀನ್ ಮತ್ತು ಅವನ ಅನುಯಾಯಿಗಳು ಅವನನ್ನು ಭೇಟಿಯಾದಾಗ ಅವರ ಮೇಲೆ ದಾಳಿ ಮಾಡಿ ಸುಲ್ತಾನ್ ಜಲಾಲುದ್ದೀನ್ ಖಿಲ್ಜಿಯನ್ನು ಕ್ರಿಸ್ತಶಕ 1296 ಜುಲೈ 20ರಂದು ಕೊಲೆ ಮಾಡಲಾಗುತ್ತದೆ ವಿದ್ಯಾರ್ಥಿಗಳೇ. ನಂತರ ಈ ಜಲಾಲುದ್ದೀನ್ ಖಿಲ್ಜಿಯ ಶಿರವನ್ನು ಬರ್ಚಿಗೆ ಸಿಕ್ಕಿಸಿಕೊಂಡು ಕಾರಾ ಮತ್ತು ಮಣಿಪುರದ ಪ್ರಾಂತ್ಯಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ. ಈ ರೀತಿ ಬರ್ಬರವಾಗಿ ಈ ಅಲ್ಲಾವುದ್ದೀನ್ ಖಿಲ್ಜಿ ಜಲಾಲುದ್ದೀನ್ ಖಿಲ್ಜಿಯ ಕೊಲೆಯನ್ನು ಬಹಳಷ್ಟು ಭೀಕರವಾಗಿ ಮಾಡಿ ನಂತರ ಖಿಲ್ಜಿ ವಂಶದ ಆಡಳಿತವನ್ನು ತಾನು ಪಡೆಯುತ್ತಾನೆ. ಕ್ರಿಸ್ತಶಕ 1296ರಿಂದ ಕ್ರಿಸ್ತಶಕ 1320ರವರೆಗೆ ಖಿಲ್ಜಿ ವಂಶದ 2ನೇ ಸುಲ್ತಾನನಾಗಿ ಇವನು ಆಳ್ವಿಕೆಯನ್ನು ಮಾಡುತ್ತಾನೆ. ಈ ರೀತಿಯಾಗಿ ಜಲಾಲುದ್ದೀನ್ ಖಿಲ್ಜಿಯ ಕೊನೆಯಾಗುತ್ತದೆ ವಿದ್ಯಾರ್ಥಿಗಳೇ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಹೊಸ ಕಲಿಕಾ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.